ತಕ್ಕವನಲ್ಲಿ ಹೋಗಿದ್ದರೆ ತಕ್ಕಷ್ಟಾದರೂ ಸಿಕ್ಕುವುದು ಎಂಬುದು ಒಂದು ಅರ್ಥಪೂರ್ಣವಾದ ಕನ್ನಡ ಗಾದೆ. ಇದರ ಸರಳ ಅರ್ಥವೆಂದರೆ, ನೀವು ಅರ್ಹತೆ ಅಥವಾ ಸಾಮರ್ಥ್ಯವಿರುವ ವ್ಯಕ್ತಿಯಿಂದ ಸಹಾಯ ಅಥವಾ ಸಲಹೆ ಕೇಳಿದರೆ ಸ್ವಲ್ಪ ಮಟ್ಟಿಗಾದರೂ ಪ್ರಯೋಜನವಾಗುತ್ತದೆ. ಈ ಗಾದೆಯನ್ನು ಈ ಕೆಳಗಿನಂತೆ ವಿಸ್ತರಿಸಬಹುದು. 1. ಸರಿಯಾದ ಮೂಲವನ್ನು ಆರಿಸುವುದು. ಯಾವುದೇ ವಿಷಯದಲ್ಲಿ ಸಹಾಯ ಬೇಕಾದಾಗ ಅಥವಾ ಯಾವುದನ್ನಾದರೂ ಕಲಿಯಲು ಬಯಸಿದಾಗ ಅದರಲ್ಲಿ ಪರಿಣತಿ ಹೊಂದಿರುವ ಅಥವಾ ನಂಬಲರ್ಹ ವ್ಯಕ್ತಿಯನ್ನು ಸಂಪರ್ಕಿಸಬೇಕು. ಉದಾಹರಣೆಗೆ, ನೀವು ಗಣಿತದಲ್ಲಿ ಅನುಮಾನವಿದ್ದರೆ ಅದರಲ್ಲಿ ಒಳ್ಳೆಯ ಜ್ಞಾನವಿರುವ ಶಿಕ್ಷಕರನ್ನು ಕೇಳಿದರೆ ಸರಿಯಾದ ಉತ್ತರ ಸಿಗುತ್ತದೆ. ಅದೇ ವಿಷಯ ತಿಳಿಯದವರನ್ನು ಕೇಳಿದರೆ ಗೊಂದಲ ಹೆಚ್ಚಾಗುತ್ತದೆ ಅಥವಾ ಯಾವುದೇ ಪ್ರಯೋಜನವಾಗುವುದಿಲ್ಲ. 2. ಶ್ರಮಕ್ಕೆ ತಕ್ಕ ಪ್ರತಿಫಲ. ನೀವು ಒಬ್ಬ ಸಮರ್ಥ ವ್ಯಕ್ತಿಯ ಬಳಿ ಹೋಗಿ ಸಹಾಯ ಕೇಳಿದರೆ ನಿಮ್ಮ ಪ್ರಯತ್ನಕ್ಕೆ ಸ್ವಲ್ಪವಾದರೂ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯದಿದ್ದರೂ ಅದರ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆ ಅಥವಾ ಮುಂದಿನ ಹೆಜ್ಜೆಯ ಬಗ್ಗೆ ಮಾರ್ಗದರ್ಶನ ಸಿಗುತ್ತದೆ. ಇದು ನಿಮ್ಮ ಶ್ರಮ ವ್ಯರ್ಥವಾಗದಂತೆ ನೋಡಿಕೊಳ್ಳುತ್ತದೆ. 3. ವಿಶ್ವಾಸಾರ್ಹತೆ ಮತ್ತು ಜ್ಞಾನ. ಈ ಗಾದೆಯು ಸರಿಯಾದ ವ್ಯಕ್ತಿಯನ್ನು ಗುರುತಿಸುವುದರ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಒಬ್ಬ ವ್ಯಕ್ತಿ ಜ್ಞಾನಿಯಾಗಿದ್ದರೆ ಆತನ ಸಲಹೆ ಅಥವಾ ಸಹಾಯ ನಂಬಲರ್ಹವಾಗಿರುತ್ತದೆ. ಈ ನಂಬಿಕೆ ನಮ್ಮ ಗುರಿಯನ್ನು ತಲುಪಲು ಪ್ರೇರಣೆ ನೀಡುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನೀವು ಸಹಾಯ ಅಥವಾ ಮಾರ್ಗದರ್ಶನಕ್ಕಾಗಿ ಯಾರನ್ನು ಸಂಪರ್ಕಿಸಬೇಕು ಎಂಬುದನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಬೇಕು. ಇದರಿಂದ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಮತ್ತು ನಿಮ್ಮ ಸಮಯ ವ್ಯರ್ಥವಾಗುವುದಿಲ್ಲ. ಸರಿಯಾದ ವ್ಯಕ್ತಿಯನ್ನು ಆರಿಸಿಕೊಂಡರೆ ಕಷ್ಟದಲ್ಲಿಯೂ ಕನಿಷ್ಠ ಮಟ್ಟದಾದರೂ ಯಶಸ್ಸು ಸಿಗುತ್ತದೆ ಎಂಬುದನ್ನು ಈ ಗಾದೆ ತಿಳಿಸುತ್ತದೆ.